ಸರ್ವರಿಗೂ ವಂದಿಸುತ್ತಾ ಇಂದು ನಾನು ಕವಿವಾಣಿ ಸಾಹಿತ್ಯದ ವತಿಯಿಂದ ದೀಪಾವಳಿ ಪ್ರಯುಕ್ತ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಈಗ ಕವಿಗೋಷ್ಠಿಯನ್ನು ಮುಂದುವರಿಸುತ್ತೇನೆ. ಕವನದ ಶೀರ್ಷಿಕೆ ಜ್ಞಾನ ಜ್ಯೋತಿ. ಬಂದಿತು ಈ ವರ್ಷ ದೀಪಾವಳಿ ಹಬ್ಬ, ಚಟಪಟ ಪಟಾಕಿ ಸಿಡಿಸುವ ಹಬ್ಬ. ಪಟಾಕಿ ಸಿಡಿಸಿದ ಭಯಂಕರ ಶಬ್ದ ಹಬ್ಬ, ಸಾಲು ಸಾಲು ದೀಪಗಳ ಬೆಳಗಿಸುವ ಹಬ್ಬ. ಪ್ರಕಾಶಮಾನವಾದ ಬೆಳಕು ಮನೆ ಮಠಗಳಲ್ಲಿ, ಸಹಸ್ರಾರು ಭಕ್ತರು ದೀಪ ಬೆಳಗಿಸುತ್ತೀಯರಲ್ಲಿ. ನಾಡಲ್ಲೆಲ್ಲ ಸಂತಸ ಸಂಭ್ರಮ ಜನತೆಯಲ್ಲಿ. ಹೊಸ ವಸ್ತ್ರವ ಧರಿಸಿ ನಲಿದಾಟ ಮಕ್ಕಳಲ್ಲಿ. ನಮ್ಮೊಳಗಿನ ಆದಿಷಡ್ವರ್ಗಗಳ ಸಂಹರಿಸುವ, ನಮ್ಮ ಹೆತ್ತವರ ಗುರು ಹಿರಿಯರ ಗೌರವಿಸುವ, ಕರುಳು ಬಳ್ಳಿಯ ಬಂಧು ಬಳಗವ ಪ್ರೀತಿಸುವ, ಶಾಂತಿ ಅಹಿಂಸೆಯ ಕಾಪಿಟ್ಟು ಧರ್ಮ ಸೃಷ್ಟಿಸುವ. ಹಬ್ಬದಲ್ಲಿ ಲಕ್ಷ್ಮೀ ಗಣಪನ ಪೂಜಿಸಿ ಪ್ರಾರ್ಥಿಸುವ. ನಾವೆಲ್ಲ ಗೋಹತ್ಯೆ ನಿಷೇಧಕ್ಕಾಗಿ ಹೋರಾಡುವ. ಸಿಹಿ ತಿಂಡಿ ತಿನಿಸುಗಳ ಸವೆದು ಸಂತಸ ಪಡುವ. ಬೆಳಕಿನ ಹಬ್ಬವ ಶಾಸ್ತ್ರೋಕ್ತವಾಗಿ ಆಚರಿಸುವ. ರಾವಣನ ನರಕಾಸುರರಾದ ದುಷ್ಟರ ಮರ್ದಿಸೋಣ, ರಾಮರಾಜ್ಯ ಕಟ್ಟುವ ಸಾಹಸಗೈಯೋಣ. ಹಿಂದುತ್ವ ಬಲಪಡಿಸಿ ಸತ್ಯಧರ್ಮ ಸೃಷ್ಟಿಸೋಣ. ನಂದಾದೀಪ ಹೊತ್ತಿಸಿ ಜ್ಞಾನ ಬೆಳಗಿಸೋಣ. ಅವಕಾಶಕ್ಕಾಗಿ ಎಲ್ಲರಿಗೂ ವಂದನೆಗಳು.